ಮಾಜಿ ಸೈನಿಕರಾದ ಸೋಮಶೇಖರ್ ಸವಿ ನೆನಪಿನಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆ ವಾರ್ಡ್ ವ್ಯಾಪ್ತಿಯ ಶೇಷಾದ್ರಿ ಬಡಾವಣೆಯ ಸಂಕಷ್ಟಹರ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸಾಮಾಜಿಕ ಕಲ್ಯಾಣ ಟ್ರಸ್ಟ್ ಹಾಗೂ ಶ್ರೀ ಸಂಕಷ್ಟಹರ ಮಹಾಗಣಪತಿ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಪ್ರಕ್ರಿಯಾ ಆಸ್ಪತ್ರೆಯ ಸಹಯೋಗದೊಂದಿಗೆ ನಡೆದ ಈ ಶಿಬಿರವನ್ನು ಶ್ರೀ ಲಕ್ಷ್ಮೀ ನರಸಿಂಹ ವೆಲ್ಫೇರ್ ಟ್ರಸ್ಟ್ನ ಮಾಜಿ ಅಧ್ಯಕ್ಷರು ಹಾಗೂ ಹಲವು ವರ್ಷಗಳ ಕಾಲ ದೇಶ ಸೇವೆ ಸಲ್ಲಿಸಿದ ಮಾಜಿ ಸೈನಿಕರಾದ ಶ್ರೀಯುತ ಸೋಮಶೇಖರ್ ಅವರ ಸವಿನೆನಪಿಗಾಗಿ ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಆರಂಭದಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಬಡಾವಣೆಯ ನಿವಾಸಿಗಳು ಸಂಕಷ್ಟಹರ ಶ್ರೀ ಮಹಾಗಣಪತಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ದರು. ಬಳಿಕ ಮಾಜಿ ಸೈನಿಕರಾದ ದಿವಂಗತ ಸೋಮಶೇಖರ್ ಅವರ ಭಾವಚಿತ್ರಕ್ಕೆ ಪೂಜೆ ಹಾಗೂ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ನಂತರ ಅವರ ಸ್ಮರಣಾರ್ಥವಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು. ಈ ಶಿಬಿರದಲ್ಲಿ ಬಿಪಿ, ಶುಗರ್, ಕಣ್ಣಿನ ತಪಾಸಣೆ, ಹೃದಯ ಸಂಬಂಧಿತ ತಪಾಸಣೆ, ಕಿವಿ, ಮೂಗು, ಗಂಟಲು ತಪಾಸಣೆ ಸೇರಿದಂತೆ ವಿವಿಧ ಆರೋಗ್ಯ ತಪಾಸಣೆಗಳನ್ನು ನಡೆಸಲಾಯಿತು. ತಜ್ಞ ವೈದ್ಯರು ತಪಾಸಣೆ ನಡೆಸಿ ಸಾರ್ವಜನಿಕರಿಗೆ ಅಗತ್ಯ ಆರೋಗ್ಯ ಸಲಹೆ ಮತ್ತು ಮಾರ್ಗದರ್ಶನವನ್ನು ಸಹ ನೀಡಿದರು. ಸಮಾಜ ಸೇವೆಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಟ್ರಸ್ಟ್. ಈ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸಾಮಾಜಿಕ ಟ್ರಸ್ಟನ್ನು 2024 ಮಾರ್ಚ್ 1ರಂದು ಸಮಾಜ ಸೇವೆಯ ಉದ್ದೇಶದಿಂದ ಸ್ಥಾಪಿಸಲಾಗಿದ್ದು, ಈಗಾಗಲೇ ಹಲವು ಸಾಮಾಜಿಕ ಕಾರ್ಯಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದೆ. ಟ್ರಸ್ಟ್ನ ವತಿಯಿಂದ ಅನಾಥಾಶ್ರಮಗಳಲ್ಲಿರುವ ಮಕ್ಕಳಿಗೆ ದೇಣಿಗೆ ಹಾಗೂ ಅಗತ್ಯ ಸಹಾಯ, ಉತ್ತಮ ಅಂಕಗಳನ್ನು ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು, ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸುವುದು ಹಾಗೂ ಸಂವಿಧಾನ ಹಕ್ಕುಗಳು, ಕರ್ತವ್ಯಗಳು ಮತ್ತು ಸಾಮಾಜಿಕ ಜವಾಬ್ದಾರಿಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಅದೇ ರೀತಿ ಮಹಿಳೆಯರು ಸ್ವಾವಲಂಬಿಗಳಾಗಿ ತಮ್ಮ ಕಾಲಿನ ಮೇಲೆ ತಾವು ನಿಲ್ಲಲು ಅಗತ್ಯವಾದ ದುಡಿಮೆ, ಮಾರ್ಗದರ್ಶನ ಹಾಗೂ ಸಾಧ್ಯವಾದಷ್ಟು ಸಣ್ಣಪುಟ್ಟ ಸಹಾಯಗಳನ್ನು ನೀಡುವ ಮೂಲಕ ಅವರನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸಲಾಗುತ್ತಿದೆ. ಮಾಜಿ ಸೈನಿಕರಾದ ಸೋಮಶೇಖರ್ ಅವರ ಸೇವೆ ಮತ್ತು ಸ್ಮರಣೆಯನ್ನು ಗೌರವಿಸುವ ಜೊತೆಗೆ ಸಾರ್ವಜನಿಕರ ಆರೋಗ್ಯದ ಕಾಳಜಿಯನ್ನು ಗಮನದಲ್ಲಿಟ್ಟುಕೊಂಡು ಆಯೋಜಿಸಲಾದ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಸಮಾಜ ಸೇವೆಯ ಉತ್ತಮ ಕಾರ್ಯಕ್ಕೆ ಸಾಕ್ಷಿಯಾಯಿತು. ನಮಸ್ಕಾರ. ನಾವು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಹಾಗೂ ಶ್ರೀ ಸಂಕಷ್ಟಹರ ಮಹಾಗಣಪತಿ ಟ್ರಸ್ಟ್ ವತಿಯಿಂದ ನಾವು ಇದು 2ನೇ ವರ್ಷ, ಹೋದ ವರ್ಷ ಒಂದ್ಸತಿ ಮಾಡಿದ್ವಿ, ಇದು 2ನೇ ವರ್ಷ ನಾವು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಅಂದ್ಕೊಂಡಿದ್ದು. ಇದರಲ್ಲಿ ಸಾವಿರಾರು ಜನಕ್ಕೆ ಉಪಯೋಗ ಆಗಲಿ ಅಂಥದ್ದು ನಮ್ಮ ಸಂಕಷ್ಟಹರ ಮಹಾಗಣಪತಿ ಟ್ರಸ್ಟ್ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೋಷಿಯಲ್ ಟ್ರಸ್ಟ್ ವತಿಯಿಂದ ಮಾಡಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ಕಣ್ಣಿನ ತಪಾಸಣೆ ಹಾಗೂ ದಂತ ಚಿಕಿತ್ಸೆ ಹಾಗೂ ಜನರಲ್ ಫಿಸಿಷಿಯನು ಹಾಗೂ ಮಕ್ಕಳ ಚಿಕಿತ್ಸೆ ಹಾಗೂ ಆರ್ಥೋಪೆಡಿಕ್ ಇಷ್ಟು ಜನ ಬಂದಿದ್ದಾರೆ. ಇನ್ನೂ ಸಾಕಷ್ಟು ಡಾಕ್ಟರ್ಗಳನ್ನ ನಾವು ಇನ್ವೈಟ್ ಮಾಡಿದ್ವಿ, ಆದರೆ ಅವರು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಇದಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಟ್ರಸ್ಟಿಗಳು ಅವರಾಗಿ ಸೆಲ್ಫ್ ವಾಲಂಟ್ರಿಯಾಗಿ ಬಂದು ನಡೆಸಿರುವಂಥ ಕಾರ್ಯಕ್ರಮ ಇದು. ಈಗ ನಮ್ಮ ಸಂಕಷ್ಟಹರ ಮಹಾಗಣಪತಿ ಟ್ರಸ್ಟ್ನವರು ಸಹ ಪ್ರತಿ ವರ್ಷ ನಮಗೆ ಇದೇ ಥರ ಸಪೋರ್ಟ್ ಕೊಟ್ಕೊಂಡು ಬಂದಿದ್ದಾರೆ. ಅವ್ರದ್ದು ನಮ್ಮದು ಈ ಕಾಂಬಿನೇಷನಲ್ಲಿ ಪ್ರತಿ ವರ್ಷ ಮಾಡುವಂಥದ್ದು. ಇದಲ್ಲದೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಹೇಗೆ ಶುರುವಾಯಿತು ಅಂದರೆ, ನಾವೆಲ್ಲ ಹೀಗೆ ಒಂದು 4-5 ಜನ ಕೂತ್ಕೊಂಡು ಹೀಗೆ ಮಾತಾಡ್ತಿದ್ದಾಗ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ನಮ್ಮದೊಂದು ಉದ್ದೇಶ ಇತ್ತು. ಅದಕ್ಕೆ ವಾಲಂಟ್ರಿಯಾಗಿ ಒಬ್ಬೊಬ್ಬರೇ ಸೇರಿ ಈಗ ಒಂದು 31 ಜನ ಸೇರಿ ಒಂದು 50-60 ಜನದಷ್ಟು ಒಂದು ಕುಟುಂಬ ಎಲ್ಲ ಸೇರಿ ಒಂದು 50-60 ಜನ ಇದ್ದೀವಿ. ಹಾಗೆ ಈಗ ನಮ್ಮ ಸಂಕಷ್ಟಹರ ಮಹಾಗಣಪತಿ ಟ್ರಸ್ಟ್ನವರು ಸಹ ಇದಕ್ಕೊಂದು ಭಾಗಿಯಾಗಿ ಹತ್ತಿರ ಒಂದು 100-150 ಜನದಷ್ಟು ನಾವು ಟ್ರಸ್ಟಿಗಳಾಗಿದ್ದೀವಿ. ಈಗ ಇದಕ್ಕೆಲ್ಲದಕ್ಕೂ ನಮ್ಮ ಬಡಾವಣೆಯರು, ಸುತ್ತಮುತ್ತಲ ಬಡಾವಣೆಯರು ಹಾಗೂ ಗಣ್ಯರು, ನಮ್ಮ ಸುತ್ತಮುತ್ತಲು ಇರುವಂಥ ಗಣ್ಯರು, VIP ಎಲ್ಲರೂ ನಾನು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮನ ಸದಾ ಹೀಗೆ ನಡೆಸ್ಕೊಂಡು ಬರ್ತೀವಿ. ಇದಲ್ಲದೆ ನಾವು ಆಗಸ್ಟ್ 15ಗೂ ಸಹ 10ನೇ ತರಗತಿಯಲ್ಲಿ 90% ಮೇಲೆ ತೆಗೆದಿರುವಂಥ 90 ಮಾರ್ಕ್ಸ್ ತೆಗೆದಿರುವಂಥವ್ರು, 90% ತೆಗೆದಿರೋದ ಮೇಲೆ ಇರುವಂಥ ಎಲ್ಲ ಮಕ್ಕಳಿಗೂ ಕೂಡ ನಾವು ವೇತನ ಹಾಗೂ ಅವರಿಗೆ ಮುಂದೆ ಏನಾದರೂ ನಮ್ಮ ಕಡೆಯಿಂದ ಸ್ಕಾಲರ್ಶಿಪ್ ಎಷ್ಟು ಕೊಡೋಕ್ಕಾಗುತ್ತೋ ನಾವು ಈ ಎಲ್ಲ ಟ್ರಸ್ಟ್ ವತಿಯಿಂದ ಹಾಗೂ ಹಲವಾರು ಮೆಂಬರ್ಸ್ ನಮಗೆ ಬಂದು ಡೊನೇಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ನಾಗರಿಕರಿಗೆ ಸೇವೆ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಇವತ್ತು ಮುಖ್ಯವಾಗಿ ನಮ್ಮ ಮಾಜಿ ಅಧ್ಯಕ್ಷರು ದಿವಂಗತ ಸೋಮಶೇಖರ ಬಿ ಅಂತ ಅವರು ನಮ್ಮ ಈ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಂಥವ್ರು. ಅವರು ಕುತೂಹಲಕಾರಿ ಅಂದರೆ ಅವರು ಎಲ್ಲ ವಿಚಾರದಲ್ಲೂ ಅಷ್ಟೇ ಅವರು ಪ್ರತಿಯೊಬ್ಬರ ಹತ್ರನೂ ತುಂಬ ಹತ್ತಿರವಾಗಿದ್ದಂಥ ಮನುಷ್ಯ. ದೇಶ ಸೇವೆ ಮಾಡಿ ಹಾಗೆ ಬಡಾವಣೆಯಲ್ಲಿ ಚಿರಪರಿಚಿತರವರು. ಬಡಾವಣೆಯಲ್ಲಿ ಇಂಥವ್ರು ಗೊತ್ತಿಲ್ಲ ಅನ್ನೋಂಗಿಲ್ಲ, ಅಷ್ಟು ಚಿರಪರಿಚಿತರು ಅವರು. ಅಕಾಲಿಕ ಮರಣ ನಮ್ಮಲ್ಲೆಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿಗೆ ತುಂಬ ಆಘಾತವಾಗಿದೆ. ಅವರು ಹೀಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಈಗ ತೋರಿಸ್ಕೊಂಬರ್ತೀನಿ ಅಂತಿದ್ದವರು ಒಂದು 2 ದಿವಸ
ನಮ್ಮನ್ನು ಬಿಟ್ಟೋಗಿದ್ದು ಯಾರಿಗೂ ಮರೆಯಲಾಗದೆ ಅಂತ ಸಂಗತಿ. ಹೋದ ವರ್ಷ ಅವರೇ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದರು. ಇದೇ ಒಂದು 15 ದಿವಸ ಒಂದು ತಿಂಗಳು ಮುಂಚೆ ನಾವು ಟ್ರಸ್ಟ್ ವಿಸಿಟಿಂಗ್ ಕಾರ್ಡ್ ನಾವು ಪ್ರಿಂಟ್ ಮಾಡಿ ಹಾಕ್ತಿದ್ವಿ. ಎಲ್ಲ ಗಣ್ಯರ ಮುಂದೆ ನಾವು ಅವತ್ತಿನ ಕಾರ್ಯಕ್ರಮನ ಅವರೇ ನಿಂತು ನೆರವೇರಿಸ್ಕೊಟ್ಟಿದ್ದು. ಇವತ್ತು ಆ ಮನುಷ್ಯ ಇಲ್ಲ, ಒಂದೇ ತಿಂಗಳು ಟೈಮು ಆ ಮನುಷ್ಯ ಇಲ್ಲ. ಸೊ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಕಾರ್ಯಕ್ರಮನ ಮುಖ್ಯವಾಗಿ ಅವ್ರಿಗೋಸ್ಕರನೇ ಅರ್ಪಿಸಿ ನಮ್ಮ ಸಂಕಷ್ಟಹರ ಮಹಾಗಣಪತಿ ಟ್ರಸ್ಟ್ ಹಾಗೂ ನಮ್ಮ ಟ್ರಸ್ಟ್ ಎಲ್ಲ ಸೇರಿ ಎಲ್ಲ ಪದಾಧಿಕಾರಿಗಳಿಗೆ ಸೇರಿ ಈ ಕಾರ್ಯಕ್ರಮ ನಡೆಸಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ವೆಲ್ಫೇರ್ ಅಸೋಸಿಯೇಷನ್ ಟ್ರಸ್ಟ್ ಮತ್ತು ಸಂಕಷ್ಟಹರ ಮಹಾಗಣಪತಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಈ ಪ್ರಕ್ರಿಯಾ ಹಾಸ್ಪಿಟಲ್ನವ್ರ ಕಡೆಯಿಂದ ಏನು ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ದಾರೆ. ಇದು ನಿಜವಾಗಲೂ ಈ ಒಂದು ಬಡಾವಣೆ ಜನರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿ ಕೇಳಿದ್ರೆ, ನಮ್ಮ ಅದೇ ಈಗ ಶ್ರೀ ಸೋಮಶೇಖರ ಇವರು ನಮ್ಮ ಮಾಜಿ ಸೈನಿಕರು. ಇವರು ನಮ್ಮ ಭಾರತ ಮಾತೆಯ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟುಕೊಂಡು ತಮ್ಮ ಜೀವನವನ್ನು ಉದ್ಯೋಗದಲ್ಲಿ ಕಳ್ಕೊಂಡು ಈಗ ಲಾಸ್ಟಿಗೆ ಅವರಿಗೆ ಅನಾರೋಗ್ಯದ ನಿಮಿತ್ತ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ಆ ಒಂದು ಸವಿನೆನಪಿಗೋಸ್ಕರ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಿಜವಾಗಲೂ ಅತ್ಯಂತ ಸಂತೋಷ ಮತ್ತು ಖುಷಿಯ ವಿಚಾರ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಈ ಒಂದು ಹಾಸ್ಪಿಟಲ್ನವರಿಗೂ ಹಾಗೂ ಬಡಾವಣೆ ಎಲ್ಲ ನಾಗರಿಕರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಈ ದಿನದ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರು ಎಲ್ಲ ಬಂದ್ಬಿಟ್ಟು ಈ ಒಂದು ಏನು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಿದ್ದಾರೆ, ಅದರಲ್ಲಿ ಎಲ್ಲ ಪಾಲ್ಗೊಂಡು ಎಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ. ಎಲ್ಲ ಡಾಕ್ಟರ್ಸು ಬಂದಿದ್ದಾರೆ, ಟೆಸ್ಟ್ಸ್ ಎಲ್ಲ ನಡೀತಾ ಇದೆ. ಅದರಿಂದ ಇಲ್ಲಿ ಇನ್ನು ಇದೇ ಥರ ನಡೀತಾ ಇರಲಿ, ವರ್ಷನೂ ಪ್ರತಿ ವರ್ಷನೂ ಈ ಕಾರ್ಯಕ್ರಮ ಹೀಗೆ ಮುಂದುವರಿಸಿಕೊಂಡು ಈ ಥರ ಎಲ್ಲನ ಗ್ರಾಮದ ಜನಗಳಿಗೆಲ್ಲ ಅನುಕೂಲ ಆಗಂಗೆ ಮಾಡಲಿ ಅಂತ ನನ್ನ ಒಂದು ಕೋರಿಕೆ. ಈ ಬಲಮರಿ ಸಂಕಷ್ಟ ಹರ ಗಣಪತಿ ಸನ್ನಿಧಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ಬಹಳ ಶ್ರೇಷ್ಠವಾದ ಕಾರ್ಯ. ಇದು ಸಾಮಾನ್ಯ ದೂರ ಹೋಗಿ ಬರೋದಕ್ಕೆ ಭಾಳ ಕಷ್ಟ ಆಗ್ತದೆ. ಆಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ಟ್ರಸ್ಟ್ನವರು ಇದಕ್ಕೆ ಫುಲ್ ಜವಾಬ್ದಾರಿ ತಗೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಶುಗರ್ ಟೆಸ್ಟ್ದು ಎಲ್ಲ ಮಾಡ್ತಾ ಇದ್ದಾರೆ. ಪ್ರಕ್ರಿಯೆ ಆಸ್ಪತ್ರೆಯಿಂದ ಈ ಒಂದು ಸಂಸ್ಥೆಯವರು ಕರೆಸಿ ಎಲ್ರಿಗೂ ಒಂದು ಉಪಯೋಗವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಆಸ್ಪತ್ರೆಯ ಸಿಬ್ಬಂದಿಗೂ ಮತ್ತು ಈ ಟ್ರಸ್ಟ್ನವ್ರಿಗೂ ತುಂಬ ಧನ್ಯವಾದವನ್ನು ಅರ್ಪಿಸ್ತೇನೆ. ನಾನು ಈ ಲಕ್ಷ್ಮೀ ನರಸಿಂಹ ವೆಲ್ಫೇರ್ ಟ್ರಸ್ಟ್ನ ಒಬ್ಬ ಸದಸ್ಯಳು. ನಾನು ಇಲ್ಲಿ ಈ ದಿನ ನಮ್ಮ ಸದಸ್ಯಲ್ಲಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂಥ ಸೋಮಶೇಖರ್ ಅವರ ಪುಣ್ಯಾರ್ಥವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಆ ಕಾರ್ಯಕ್ರಮ ಇಲ್ಲಿ ತುಂಬ ವಿಜೃಂಭಣೆಯಿಂದ ತುಂಬ ಸಂತೋಷದಿಂದ ನಡೆಯುತ್ತಿದೆ. ಅದಕ್ಕಾಗಿ ಎಲ್ಲ ಜನರು ತುಂಬ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಧನ್ಯವಾದಗಳು. ನಾವು ಇಲ್ಲಿ ಆರೋಗ್ಯ ತಪಾಸಣೆ ನಡೆಸ್ತಿದ್ದಾರೆ. 2 ವರ್ಷದಿಂದನೂ ಇದೇ ಥರನೇ ಮಾಡ್ತಿದ್ದಾರೆ. ನಮ್ಮೆಲ್ಲರಿಗೂ ತುಂಬ ಉಪಯೋಗ ಆಗ್ತಿದೆ. ಇದೇ ಥರನೇ ಮುಂದುವರಿಲಿ. ಇನ್ನೂ ನಮಗೂ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ನಾವು ಬಯಸ್ತೀವಿ.